ಆ್ಯಂಡ್ ಬಹಳ ಕಡಿಮೆ ದರದಲ್ಲಿ ನೇಚರ್ ನಮಗೆ ಕೊಟ್ಟಿರುವಂತಹ ಗಿಫ್ಟ್ ಪ್ರೋಟೀನ್ ಅನ್ನುವ ವಿಚಾರ ಬಂದಾಗ ನಮ್ಮ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನ ತನಕ ಕೂಡ ಪ್ರೋಟೀನ್ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಎಗೋಸ್ ಕಂಪನಿ ಇಷ್ಟೆಲ್ಲ ಕಂಪ್ಲೇಂಟ್ ಕೇಳಿದ್ಮೇಲೆ ಏನು ಮಾಡ್ತಾರೆ? ಉತ್ತರ ಕೊಡಬೇಕಲ್ವಾ? ಕೊನೆಗೂ ಮೌನ ಮುರಿದಿದ್ದಾರೆ. ವೈರಲ್ ವಿಡಿಯೋ ಕುರಿತು ಮೌನ ಮುರಿದಿದೆ ಎಗೋಸ್ ಕಂಪನಿ. ನಮ್ಮ ಬ್ರ್ಯಾಂಡ್ನ ಮೊಟ್ಟೆಗಳು ಹಾಗಾದರೆ ಸೇಫಾ ಅಥವಾ ಅಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ರು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಆರಂಭದಲ್ಲಿ ಹೇಳಿದೆ ಬಹಳ ಚೀಪಾಗಿ ಆ್ಯಂಡ್ ನೇಚರ್ ಫ್ರೆಂಡ್ಲಿ ಸಿಗುವ ಪ್ರೋಟೀನ್ ಅಂದರೆ ಮೊಟ್ಟೆ ಒಂದೇ ನಮಗೆ ಸದ್ಯಕ್ಕೆ. ಲ್ಯಾಬ್ ರಿಪೋರ್ಟ್ ಕುರಿತು ಕಂಪನಿಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆಯಾಗಿದೆ. ಹಾಗಾದರೆ ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟ್ ಏನು? ಹೇಗೆ ಬಂತು ಎಗ್ನಲ್ಲಿ ಬ್ಯಾನ್ ಆಗಿರುವಂತಹ ಆ 2 ಎಲಿಮೆಂಟ್ಸ್ಗಳು ಅಥವಾ ಕೆಮಿಕಲ್? FSSAI ನಿಯಮಗಳನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತಾ ಇದ್ದೀವಿ. ಅಂದರೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತಿದೆಯಲ್ಲ, ನಾವುಗಳು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಇದು ನಮ್ಮ ದೇಹಕ್ಕೆ ಮಾರಕನ ಅಥವಾ ಹೇಗೆ ಅಂತ ಡಿಪಾರ್ಟ್ಮೆಂಟ್ ಇದ್ದಾವೆ ನೋಡೋಕ್ಕೆ ಅಂತ. ಈ FSSAI ಅವರು ಓಕೆ ಅಂತ ಕೊಟ್ಟ ನಂತರ, ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೇ ಮಾರುಕಟ್ಟೆಗೆ ಇವೆಲ್ಲವೂ ಬರ್ತವೆ. ಅವ್ರು ಹೇಳಿದ ಎಲ್ಲ ರೂಲ್ಸ್ಗಳನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೊಟ್ಟೆಗಳ ಉತ್ಪಾದನೆಯಲ್ಲಿ ಆ್ಯಂಟಿಬಯೋಟಿಕ್ಸ್ ಬಳಕೆ ಮಾಡ್ತಾ ಇಲ್ಲ. ಅಂದರೆ ಈಗ 1-2 ಎಲಿಮೆಂಟ್ಸ್ ಹೇಳಿದ್ವಲ್ಲ, ಕೆಮಿಕಲ್ ಹೆಸರು ಹೇಳಿದ್ನಲ್ಲ, ನೈಟ್ರೋಫ್ಯುರಾಯಿನ್ ಅಂತೆಲ್ಲ, ಇವುಗಳನ್ನು ನಾವು ಬಳಸ್ತಾ ಇಲ್ಲ, ಆ್ಯಂಟಿಬಯೋಟಿಕ್ಸ್ ಬಳಸ್ತಾ ಇಲ್ಲ. ಇವ್ರು ಕೊಡ್ತಾರ ಉತ್ತರ. ಮೊಟ್ಟೆ ಉತ್ಪಾದನೆಗೆ ಕೋಳಿಗಳಿಗೆ ನೀಡುವ ಆಹಾರದಲ್ಲೂ ನಾವು ಕಲಬೆರಕೆ ಮಾಡ್ತಾ ಇಲ್ಲ. ವೆರಿ ಕಾಮನ್. ಮೊಟ್ಟೆಗೆ ಹೆಂಗಪ್ಪ ಬರುತ್ತೆ ಅಂದರೆ, ಮೊಟ್ಟೆಗಂತೂ ಇಂಜೆಕ್ಟ್ ಮಾಡೋಕ್ಕಾಗಲ್ವಾ, ಒಡೆದೋಗ್ಬಿಡುತ್ತೆ ಶೆಲ್ಲು. ಇನ್ನೆಂಗೆ ಮಾಡ್ಬೋದು? ಅದ್ರ ತಾಯಿ ಕೋಳಿಗೆ ಏನಾದರೂ ಇಂಜೆಕ್ಟ್ ಮಾಡಬೇಕು ಅಥವಾ ಅದಕ್ಕೆ ಹಾಕುವ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಗಬೇಕು. ಇವ್ರು ಹೇಳ್ತಾರೆ ನಾವು ಕೋಳಿಗೆ ಕೊಡುವಂತಹ ಫೀಡ್ ಅಥವಾ ಫುಡ್ ಅಥವಾ ಆಹಾರ ಅದರಲ್ಲೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಮಾಡಿಲ್ಲ, ಕಲಬೆರಕೆ ಕೂಡ ನಾವು ಮಾಡಿಲ್ಲ. ಈ ಕಂಪನಿಯವ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಯಾಕಂದರೆ ಅವರಿಗೆ ಒಂದು ದೊಡ್ಡ ಹೊಡೆತ ಬಿದ್ದಿತ್ತು. ಅವ್ರನ್ನ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಕಳೆದ 10 ದಿನದಿಂದ ಈ ಎಗೋಸ್ ಅನ್ನುವ ಬ್ರ್ಯಾಂಡ್ ಮೇಲೆ ಬಿದ್ದಿತ್ತು. ಮೊಟ್ಟೆ ಉತ್ಪಾದನೆಗೆ ಕೋಳಿಗೆ ಕೊಡುವಂಥ ಆಹಾರದಲ್ಲೂ ನಾವು ಕಲಬೆರಕೆ ಮಾಡಿಲ್ಲ. ಗ್ರಾಹಕರಿಗೆ ಕೊಟ್ಟಿರುವ ಮಾತಿನಂತೆ ನಾವು ನಡೆದುಕೊಳ್ಳೋಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ನಾವು ಪ್ರಾಮಿಸ್ ಮಾಡಿದ್ದೇನು? ಬಹಳ ಪೌಷ್ಟಿಕಾಂಶ ಉಳ್ಳಂತಹ ಮೊಟ್ಟೆಯನ್ನು ಆ್ಯಂಡ್ ಹೈಜಿನ್ ಆಗಿ. ನೋಡಿ, ಸಾಮಾನ್ಯ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಟ್ರೇಲಿಟ್ಟಿರುವ ಮೊಟ್ಟೆ ನೋಡಿದಾಗ ಸ್ವಲ್ಪ ಗಲೀಜೆಲ್ಲ ಕಾಣುತ್ತೆ. ಮೊಟ್ಟೆ ಕಲರ್ಸ್ನ ನೀವು ಗಮನಿಸ್ಬೋದು. ಬಟ್ ಇವ್ರ ಬ್ರ್ಯಾಂಡ್ ಹಾಗಲ್ಲ, ಕಂಪ್ಲೀಟಾಗಿ ಕ್ಲೀನಾಗಿ ವೈಟ್ ಎಗ್ಸ್ನ ಅದು ಕ್ಲೀನ್ ಮಾಡಿ, ಹೈಜಿನ್ ಮಾಡಿ, ಕವರ್ ಮಾಡಿ ಒಂದು ನಮಗೆ ಪಾರ್ಸೆಲ್ ಕೊಡ್ತಾ ಇರ್ತಾರೆ. ಒಂದು 12 ಅಥವಾ ದೊಡ್ಡ ಟ್ರೇಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ನಾವೇನು ಪ್ರಾಮಿಸ್ ಮಾಡಿದ್ದೀವೋ ಪೌಷ್ಟಿಕಾಂಶದಲ್ಲೂ ಕಾಂಪ್ರಮೈಸ್ ಇಲ್ಲ, ಹೈಜಿನಲ್ಲೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಪಾರದರ್ಶಕತೆ, ಸುರಕ್ಷತೆ, ನಂಬಿಕೆ ಇದನ್ನು ಉಳಿಸ್ಕೊಳ್ಳೋಕೆ ನಮ್ಮ ಕಂಪನಿ ಇವತ್ತಿಗೂ ಕೂಡ ಸ್ಟ್ರಾಂಗ್ ಆಗಿ ನಾವು ನಿಂತ್ಕೊಳ್ತೀವಿ. ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡ್ತಾ ಇದ್ವಿ, ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ. ಕೋಳಿಯ ಆಹಾರದಲ್ಲೂ ನಾವು ವ್ಯತ್ಯಾಸ ಮಾಡಿಲ್ಲ. ಆ್ಯಂಟಿಬಯೋಟಿಕ್ಸ್ನ ಕೋಳಿಗೆ ಇಂಜೆಕ್ಷನ್ ಕೂಡ ಕೊಟ್ಟಿಲ್ಲ. ನಾವು ನಮ್ಮ ಪ್ರಾಮಿಸ್ ಏನು ಮಾಡಿದ್ವಿ ಅದರಂತೆ ನಾವು ನಡ್ಕೊಳ್ತಾ ಇದ್ದೀವಿ. ಟ್ರಾನ್ಸ್ಪರೆಂಟ್ ಆಗಿ ನಾವು ನಡ್ಕೊಳ್ತಾ ಇದ್ದೀವಿ. ಸೇಫ್ಟಿ ಅಂತ ಬಂದಾಗ ಡೆಫಿನೆಟ್ಲಿ ಪೌಷ್ಟಿಕಾಂಶದಲ್ಲೂ ನಾವು ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಟ್ರಸ್ಟ್ಗೆ ಇನ್ನೊಂದು ಹೆಸರೇ ಎಗೋಸ್ ಅನ್ನೋ ರೀತಿಯಲ್ಲಿ ಅವರೀಗ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇದೇ ಎಗೋಸ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಕಂಪನಿ. ಓಕೆ, ಮುಂದುವರೆದಂತೆ ನಾವು ನೋಡ್ತಾ ಹೋಗೋಣ. ಈಗ ಎಲ್ರಿಗೂ ಅನುಮಾನ ಶುರುವಾಗ್ಬಿಟ್ಟಿತ್ತು. ಯಾಕಂದರೆ ಜಿಮ್ಮಿಗೆ ಹೋಗೋರಾಗ್ಬೋದು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಬಹಳ ಸುಲಭವಾಗಿ ಈಸಿಯಾಗಿ ಸಿಗುವ ರುಚಿಯಾದ ಮೊಟ್ಟೆ ಆ್ಯಂಡ್ ಕಡಿಮೆ ಅಂದರೆ ₹7 ಇರ್ಬೋದು ಅಂತ ಕಾಣುತ್ತೆ. ಅದನ್ನು ನಾವು ಜಾಸ್ತಿ ಅನ್ಬೋದು. ಬಟ್ ಇದೇ ಪ್ರೋಟೀನ್ ಪೌಡರ್ ಮುಖಾಂತರ ನಮ್ಮ ಬಾಡಿಗೆ ಇಂಟೇಕ್ ಆಗುತ್ತೆ. ಪ್ರೋಟೀನ್ ಅಂದರೆ ಕಾಸ್ಟ್ಲಿ, ಒಂದೊಂದು ಗ್ರಾಮಿಗೆ ಇಷ್ಟಿಷ್ಟು ದುಡ್ಡು ಅಂತಿರುತ್ತೆ. ಬಟ್ ಒಂದು ಮೊಟ್ಟೆಯಲ್ಲಿ ಏನಿಲ್ಲ ಅಂದರೂ 4ರಿಂದ 5 ಗ್ರಾಮ್ ಪ್ರೋಟೀನ್ ಈಸಿಯಾಗಿ ಹೋಗುತ್ತಾ, ಸಿಗ್ತಾ ಇತ್ತಾ, ಆರೋಗ್ಯವಾಗಿರ್ತಾ ಇದ್ವಾ? ಅಂಥದ್ರಲ್ಲೂ ಕಲಬೆರಕೆ ಅಂತಾರಲ್ಲಪ್ಪ, ಹೆಂಗೆ ಜೀವನ ಮಾಡೋದು ಅಂತ ಜನ ತಲೆ ಮೇಲೆ ಕೈ ಹೊತ್ಕೊಬಿಟ್ಟಿದ್ರು. ಹಾಲು ಕುಡಿಬೇಡಿ, ಅಲ್ಲಿ ಏನೋ ಯೂರಿಯಾ ಇದೆ ಅಂತಾರೆ. ಪನ್ನೀರ್ ತಿನ್ನಬೇಡಿ, ಕಲಬೆರಕೆ ಅಂತಾರೆ. ಈಗ ನೋಡಿದ್ರೆ ಮೊಟ್ಟೆನೂ ಹಿಂಗೆ ಅಂತಾರೆ. ನಾವು ಇನ್ನೇನು ತಿನ್ನಬೇಕು? ಇದು ಜನರಿಗೆ ಕಾಡ್ತಾ ಇದ್ದ ಪ್ರಶ್ನೆ. ಹಾಗಾಗಿ ಈ ಕಂಪನಿಯ ಬಗ್ಗೆ ನಿಮಗೆ ಡೀಟೇಲ್ಡ್ ಮಾಹಿತಿಯನ್ನು ಕೊಡ್ತಾ ಹೋದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಇದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ವೆರಿ ಶಾರ್ಟ್ ಬ್ರೇಕ್ ತಗೊಂಡು ವಾಪಸ್